1978ರಲ್ಲಿ ಇಬ್ಬರು ಚರ್ಚ್ ಫಾದರ್ ಒಂದು ಕುಟುಂಬದ ಹೆಣ್ಣು ಮಗಳನ್ನು ಕೊಲೆ ಮಾಡಿದರು ಅಂತ ಪ್ರಕರಣವೊಂದು ಹೊರಬರುತ್ತೆ. ಆ ಹೆಣ್ಣು ಯಾರೆಂದರೆ ಆ್ಯನಲೀಸ್ ಮಿಚೆಲ್. ಜರ್ಮನಿಯಲ್ಲಿದ್ದಂತಹ ಆ್ಯನಲೀಸ್ ಮಿಚೆಲ್ ರವರ ಕುಟುಂಬ ನಮ್ಮೆಲ್ಲರ ರೀತಿಯೇ ಸಾಮಾನ್ಯವಾಗಿದ್ದಂತಹ ಕುಟುಂಬ. ಅಮ್ಮ, ಅಪ್ಪ, ಆ್ಯನಲಿ ಹಾಗೂ ಅವರ ಅಕ್ಕ. ಈ ಕುಟುಂಬ ಯಾವ ರೀತಿ ಎಂದರೆ ಪ್ರತಿದಿನ ಬೈಬಲ್ ಓದುವುದು, ವಾರ ವಾರ ಚರ್ಚ್ಗೆ ಹೋಗುವುದು ಅಂತ ಇದ್ದ ಒಂದು ಕ್ಯಾಥೋಲಿಕ್ ಕುಟುಂಬ. ಆ್ಯನಲಿಯವರಿಗೆ 16 ವರ್ಷವಿರುವಾಗ ರಾತ್ರಿ ಅವರ ರೂಮ್ನಲ್ಲಿ ಮಲಗಿದ್ದವರು ಬೆಳಗಿನ ಹೊತ್ತು ಅವರ ಕೊಠಡಿಯಿಂದ ಹೊರಬರಲಿಲ್ಲ. ಒಳಗೆ ಹೋಗಿ ನೋಡಿದರೆ ಅಸ್ವಸ್ಥವಾಗಿ ಮಲಗಿದ್ದರು. ಮನೆಯವರೆಲ್ಲ ಹೋಗಿ ಎದ್ದೇಳಿಸಿದ ನಂತರ ಸಾಮಾನ್ಯ ಸ್ಥಿತಿಗೆ ಬಂದರು. ಇದೇ ರೀತಿ 6 ತಿಂಗಳ ನಂತರ ಮತ್ತೊಮ್ಮೆಯೂ ಇದೇ ರೀತಿ ಆದುದರಿಂದ ಅವರ ತಂದೆ ತಾಯಿ ಆಕೆಯನ್ನು ಅವರ ಫ್ಯಾಮಿಲಿ ಡಾಕ್ಟರ್ಸ್ನ ಹತ್ತಿರ ಕರೆದೊಯ್ದರು. ಆ ನ್ಯೂರಲಜಿಸ್ಟ್ ಆಗಿದ್ದಂತಹ ಡಾಕ್ಟರ್ ಲೂತಿ ಬ್ರೈನ್ ಸ್ಕ್ಯಾನ್ ಮಾಡಿದರು. ಎಲ್ಲವೂ ನಾರ್ಮಲ್ ಇದೆಯಲ್ಲ, ನೋಡಿದರೆ ಅಸ್ವಸ್ಥರಾಗಿದ್ದಾರೆ, ಆದರೆ ರಿಪೋರ್ಟ್ನಲ್ಲಿ ಎಲ್ಲವೂ ನಾರ್ಮಲ್ ಆಗಿದೆ ಅಂತ ಅಂದುಕೊಂಡ ಅವರು ಕೆಲವು ಫಸ್ಟ್ ಏಡ್ ಔಷಧಿಗಳನ್ನು ಕೊಟ್ಟರು. ಇವರು ಕೊಟ್ಟಂತಹ ಈ ಔಷಧಿಯ ಮೇಲೆ 6 ತಿಂಗಳಿಗೆ ಯಾವ ಸಮಸ್ಯೆಯೂ ಇಲ್ಲ. ಇದು ನಡೆದದ್ದು 1972ರಲ್ಲಿ. ಇದು ಆಗಿ 1973ರಲ್ಲಿ 1 ವರ್ಷದ ನಂತರ ಆ್ಯನಲಿಸ್ಗೆ ಅಸ್ವಸ್ಥರಾಗುವುದಕ್ಕೂ ಮೇಲೂ ಕೆಲವು ಭಯಾನಕ ವಿಚಿತ್ರಗಳು ಸಂಭವಿಸಲು ಪ್ರಾರಂಭವಾಗಿದೆ. ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ದಿಢೀರನೆ ಒಂದು ದಿನ ರಾತ್ರಿ ನಿದ್ದೆಯಿಂದ ಎದ್ದ ಆ್ಯನಲಿ ಬಾಗಿಲನ್ನು ಯಾರೋ ಜೋರಾಗಿ ಬಡಿಯುತ್ತಿದ್ದಾರೆ ಅಂತ ಹೇಳಿ ಅಳಲು ಪ್ರಾರಂಭಿಸಿದ್ದಾರೆ. ಆ್ಯನಲಿಸ್ಗೆ ಆರೋಗ್ಯ ಸರಿಯಿಲ್ಲ, ಮೆಡಿಕೇಷನ್ನಲ್ಲಿದ್ದಾರೆ. ಇದೆಲ್ಲ ಸಾಮಾನ್ಯ ಅಂತ ಅಂದುಕೊಂಡ ಕುಟುಂಬಸ್ಥರು ಸುಮ್ಮನಾಗಿದ್ದಾರೆ. ಕೆಲವೇ ದಿನಗಳಲ್ಲಿ ಯಾರೋ 2-3 ಜನ ನನ್ನನ್ನು ಕರೆಯುತ್ತಿರುವಂತೆ ಅನಿಸುತ್ತಿದೆ ಅಂತ ಹೇಳಿದರು. ಅದು ಮಾತ್ರವಲ್ಲದೆ ಆ ವಾಯ್ಸ್ ನಮ್ಮ ಕುಟುಂಬದಲ್ಲಿರುವ ಯಾರದ್ದೂ ಅಲ್ಲ ಹಾಗಂತ ಆ್ಯನಲಿಸ್ ಹೇಳಿದ್ದಾರೆ. ಅವಾಗ ಅವರ ಅಪ್ಪ ಅಮ್ಮ, ನೋಡು ನಿನ್ನ ಪಕ್ಕನೇ ನಿನ್ನ ಅಕ್ಕನು ಮಲಗಿದ್ದಾಳೆ. ಅವಾಗ ಪಕ್ಕದಲ್ಲಿದ್ದ 200 ಮಗಳನ್ನು ನಿನಗೆ ಯಾರಾದರೂ ಕರೆಯುತ್ತಿರುವಂತೆ ಅನಿಸುತ್ತಿದೆಯಾ ಅಂತ ಇವರು ಕೇಳಿದಾಗ ಆ ಹುಡುಗಿ ಇಲ್ಲ ಅಂತ ಹೇಳಿ, ಯಾರೋ ಕೂಗಿದ ಹಾಗೆ ಅನಿಸಿಲ್ಲ, ಆದರೆ ಕೆಲವು ದಿನಗಳಿಂದ ಯಾರೋ ಬಾಗಿಲನ್ನು ಬಡಿಯುತ್ತಿರುವುದು ನನಗೂ ಕೇಳಿಸುತ್ತಿದೆ ಅಂತ ಹೇಳಿದ್ದಾಳೆ. ಯಾವ ಸಮಸ್ಯೆಯೂ ಇಲ್ಲದ ಇನ್ನೊಂದು ಹುಡುಗಿಯು ಅದನ್ನೇ ಹೇಳುವಾಗ ಅವರಿಗೆ ಏನು ಮಾಡುವುದಂತ ತಿಳಿಯದೆ ಮತ್ತೊಮ್ಮೆಯೂ ಡಾಕ್ಟರ್ನ ಹತ್ತಿರ ತೆರಳಿದ್ದಾರೆ. ಆ ಡಾಕ್ಟರ್ನ ಹತ್ತಿರ ಆ್ಯನಲಿ ತುಂಬಾ ಭಯಾನಕವಾಗಿರುವ ವಿಷಯಗಳನ್ನು ಹೊರಹಾಕಿದಳು. ಅನೇಕ ಜನರ ಮುಖಗಳು ನನಗೆ ಕಾಣಿಸುತ್ತಿದೆ, ಅನೇಕ ಜನರು ಮಾತನಾಡುವ ಶಬ್ದ ಕೇಳಿಸುತ್ತಿದೆ, ಯಾರ್ಯಾರೋ ನನ್ನನ್ನು ಕರೆಯುತ್ತಿದ್ದಾರೆ, ನನ್ನನ್ನು ಸುತ್ತಿ ಯಾವಾಗಲೂ ವಿಚಿತ್ರ ಆತ್ಮಗಳು ಸುತ್ತುವರೆದಂತೆ ಭಾಸವಾಗುತ್ತಿದೆ ಅಂತ ಡಾಕ್ಟರ್ನ ಹತ್ತಿರ ಆ್ಯನಲಿಸ್ ತನ್ನ ನೋವನ್ನು ಹೇಳಿಕೊಂಡಳು. ಅದೇ ಸಂದರ್ಭದಲ್ಲಿ ಮಾತನಾಡಲು ಪ್ರಾರಂಭಿಸಿದ ಆ್ಯನಲಿಯವರ ತಾಯಿ ಇನ್ನೊಂದು ಭಯಾನಕ ವಿಚಾರವನ್ನು ಡಾಕ್ಟರ್ನ ಹತ್ತಿರ ಹೇಳಿದರು. ಒಂದು ದಿನ ಆ್ಯನಲಿಸ್ ಬಾಗಿಲನ್ನು ಯಾರೋ ಬಡಿಯುತ್ತಿದ್ದಾರೆ ಅಂತ ಅಳುತ್ತಾ ಕೂತಿದ್ದಳು. ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಿದ್ದಳು. ನಾನು ಆವಾಗ ಅವಳ ಹತ್ತಿರ ಹೋಗಿ ಯಾರೂ ಇಲ್ಲ, ಭಯಪಡಬೇಡ ಅಂತ ಹೇಳುತ್ತಿರುವಾಗಲೇ ಅವಳು ಒಂದೇ ಬಾರಿಗೆ ಕಣ್ಣನ್ನು ಬಿಟ್ಟಳು. ಆಗ ಅವಳ ಕಣ್ಣು ಸಂಪೂರ್ಣ ಕಪ್ಪು ಬಣ್ಣದಿಂದ ಸುತ್ತುವರೆದಿತ್ತು ಅಂತ ಆ್ಯನಲಿಸ್ನ ಅಮ್ಮ ಡಾಕ್ಟರ್ನ ಹತ್ತಿರ ಈ ವಿಷಯವನ್ನು ತಿಳಿಸಿದರು. ಡಾಕ್ಟರ್ಗೆ ಇದನ್ನೆಲ್ಲ ಕೇಳಿ ಯಾವ ಟ್ರೀಟ್ಮೆಂಟ್ ಪ್ರಾರಂಭಿಸಬೇಕೆಂಬುದೇ ತೋಚಲಿಲ್ಲ. ಸ್ಕ್ಯಾನ್ ಮಾಡಿ ಆಯಿತು, ಟೆಸ್ಟ್ ಮಾಡಿದ್ದು ಆಯಿತು, ಸೈಕಿಯಾಟ್ರಿಸ್ಟ್ ಟ್ರೀಟ್ಮೆಂಟ್ ಎಲ್ಲವೂ ಆಯಿತು. ಆದರೆ ಇದರಲ್ಲೇನೋ ತಪ್ಪಾಗಿ ಅನಿಸುತ್ತಿದೆ ಅಂತ ಡಾಕ್ಟರ್ ಯೋಚಿಸಿದರು. ಇನ್ನೊಂದು ಅಚ್ಚರಿಯ ವಿಷಯ ನಡೆದಿದೆ. ಒಂದು ದಿನ ಮಧ್ಯರಾತ್ರಿ ಆ್ಯನಲಿಸ್ ಅವರ ಅಮ್ಮ ಆ್ಯನಲಿ ಮಲಗಿದ್ದಾಳ ಅಂತ ಚೆಕ್ ಮಾಡಿ ನೋಡುವುದಕ್ಕೆ ಹೋಗಿದ್ದಾರೆ. ನಿಧಾನಕ್ಕೆ ಹೋಗಿ ಆ್ಯನಲಿಸ್ ರೂಮ್ನ ಬಾಗಿಲನ್ನು ತೆರೆಯಲು ಹೋದಾಗ ಆ್ಯನಲಿಸ್ ರೂಮ್ನ ಒಳಗೆ ಯಾರ್ಯಾರೋ ಮಾತನಾಡಿಕೊಳ್ಳುವ ಹಾಗೆ ಶಬ್ದ ಕೇಳಿಸಿದೆ. ಅದೇ ಬಾರಿಗೆ ಬಾಗಿಲನ್ನು ತೆಗೆದು ನೋಡಿದಾಗ ಆ್ಯನಲಿಸ್ ಬೆಡ್ನಿಂದ ಎದ್ದು ಕೂತು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿದ್ದಾರೆ. ಇವಾಗ ಈ ಫ್ಯಾಮಿಲಿಗೆ ಅನಿಸುತ್ತೆ, ಆ್ಯನಲಿಸ್ಗೆ ಮೆಂಟಲಿ ಯಾವುದಾದರೂ ಸಮಸ್ಯೆ ಇದೆಯಾ ಅಥವಾ ಈ ಮನೆಯಲ್ಲಿ ಪ್ಯಾರಾನಾರ್ಮಲ್ಗೆ ಸಂಬಂಧಪಟ್ಟ ವಿಷಯ ಏನಾದರೂ ಇದೆಯಾ ಅಂತ ಅನಿಸಲು ಪ್ರಾರಂಭವಾಗಿದೆ.
ಯಾಕೆಂದರೆ ಚೆನ್ನಾಗಿಯೇ ಇದ್ದ ಆ್ಯನಲಿಸ್ನ ಅಕ್ಕಗೆ ಬಾಗಿಲು ಬಡಿಯುವ ಶಬ್ದ ಕೇಳಿಸಿದೆ. ಇವರಿಗೆ ಯಾರ್ಯಾರೋ ರೂಮ್ನಲ್ಲಿ ಪಿಸುಗುಡುವ ರೀತಿ ಕೇಳಿಸಿದೆ. ಹೀಗಾಗಿ ಡಾಕ್ಟರ್ ಮೊದಲು ಏನು ಮಾಡೋಣ ಅಂತ ಯೋಚಿಸಿದರು ಅಂದರೆ ಆ್ಯನಲಿಗೆ ಟೆಗ್ರಿಟಾಲ್ ಅನ್ನುವಂತಹ ನಿದ್ದೆ ಮಾತ್ರೆಯನ್ನು ಸೇವಿಸಲು ತಿಳಿಸಿದರು. ಮೊದಲ ಬಾರಿಗೆ ಅಷ್ಟೊಂದು ಪರಿಣಾಮಕಾರಿಯಾದ ಮಾತ್ರೆಯನ್ನು ಕೊಟ್ಟು ಪೇಷಂಟನ್ನು ಮಲಗುವಂತೆ ಮಾಡಲಾಗಲಿಲ್ಲ. ಒಂದು ದಿನ ಅವರ ಅಮ್ಮ ಆ್ಯನಲಿಸ್ನ ರೂಮ್ಗೆ ತೆರಳಿದಾಗ ಆ್ಯನಲಿಸ್ ಗೋಡೆಯಲ್ಲಿದ್ದಂತಹ ಜೇಡದ ಹುಳುವನ್ನು ಹಿಡಿದು ತಿನ್ನುತ್ತಿದ್ದಳಂತೆ. ಹಲವು ವಾರಗಳಿಂದ ಆಹಾರವೇ ಸೇವಿಸದೆ ಸರಿಯಾಗಿ ನಿದ್ರೆ ಮಾಡದೆ ನೋಡುವುದಕ್ಕೇನೆ ತುಂಬನೇ ತೆಳ್ಳಗೆ ಆಗಿದ್ದು ಗೋಡೆಯಲ್ಲಿದ್ದಂತಹ ಹುಳುವನ್ನು ತಿನ್ನುತ್ತಿದ್ದರಿಂದ ಅದನ್ನು ನಿಲ್ಲಿಸುವುದಕ್ಕಾಗಿ ಅವರ ಅಮ್ಮ ಆ್ಯನಲಿಸ್ನ ಅಕ್ಕನನ್ನು ಕರೆದು ಅದನ್ನು ತಡೆಯಲು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಆಹಾರವೇ ಸೇವಿಸದೆ ಸೊರಗಿ ಹೋಗಿದ್ದ ಆ್ಯನಲಿಸ್ ಅವರ ಅಕ್ಕನನ್ನು ಕೈಯಲ್ಲಿ ಹಿಡಿದು ದೂರಕ್ಕೆ ಎಸೆದಿದ್ದಾರೆ. ಸಂಪೂರ್ಣವಾಗಿ ಏನನ್ನೂ ತಿನ್ನದೇ ಇದ್ದುದರಿಂದ ಈ ರೀತಿ ಕೋಪಗೊಂಡಿದ್ದಾಳೆಂದು ಅವರ ಅಮ್ಮ ಒಂದು ಸೇಬನ್ನು ಆ್ಯನಲಿಸ್ನ ಕೈಗೆ ಇಟ್ಟಿದ್ದಾರೆ. ಆ್ಯನಲಿ ಅವರ ಅಮ್ಮನನ್ನು ನೋಡುತ್ತಾ ಜೋರಾಗಿ ಕಿರುಚುತ್ತಾ ಒಂದೇ ಬಾರಿಗೆ ಒಂದೇ ಕೈನಿಂದ ಆ ಸೇಬನ್ನು ನುಚ್ಚು ನೂರು ಮಾಡಿದ್ದಾರೆ. ಕೊನೆಯದಾಗಿ ಈ ಸಮಸ್ಯೆಗೆಲ್ಲ ಯಾರ ಹತ್ತಿರ ಉತ್ತರವಿದೆಯೋ ಅವರ ಹತ್ತಿರವೇ ಹೋಗಲಾಯಿತು. ಚರ್ಚ್ ಫಾದರ್. ಮೊದಲಿಗೆ ಇವರು ಫಾದರ್ ರ್ಯಾಡ್ವಿಕ್ನ ಹತ್ತಿರ ಹೋಗುತ್ತಾರೆ ಎಕ್ಸಾಸಿಸಮ್ ಮಾಡುವುದಕ್ಕಾಗಿ. ಹೇಗೆ ನಮ್ಮಲ್ಲೆಲ್ಲ ದೇವಸ್ಥಾನದಲ್ಲಿ ಕೂರಿಸಿ ಬೇವಿನ ಸೊಪ್ಪಿನಿಂದ ದೆವ್ವ ಓಡಿಸುತ್ತಾರೋ ಅದೇ ರೀತಿ ಚರ್ಚ್ನಲ್ಲಿ ಫಾದರ್ ಯಾರು ದೆವ್ವಕ್ಕೆ ಒಳಗಾಗಿರುತ್ತಾರೋ ಅವರ ಸುತ್ತ ಹಲವು ಯೇಸುವಿನ ಶಿಲುಬೆಗಳನ್ನಿಟ್ಟು ಬೈಬಲನ್ನು ಓದುತ್ತಾರೆ. ಇದಕ್ಕೇನೆ ಎಕ್ಸಾಸಿಸಮ್ ಅಂತ ಕರೆಯಲಾಗುತ್ತೆ. ಆ ಪ್ರೇತವನ್ನು ಓಡಿಸುವುದಕ್ಕಾಗಿ ಮಾಡುವುದು. ಆ್ಯನಲಿಗೆ ಎಕ್ಸಾಸಿಸಮ್ ಮಾಡುವುದಕ್ಕಾಗಿ ಫಾದರ್ ರಾಡ್ವಿಕ್ ಅವರನ್ನು ಮನೆಗೆ ಕರೆಸಲಾಗುತ್ತೆ. ಫಾದರ್ ರಾಡ್ವಿಕ್ ನನಗೆ ಅಷ್ಟಾಗಿ ಇದರ ಬಗ್ಗೆ ಗೊತ್ತಿಲ್ಲ, ಆದರೆ ಫಾದರ್ ರೆನ್ಸ್ ಎಕ್ಸಾಸಿಸಮ್ ಮಾಡುತ್ತಾರೆ ಅಂತ ಹೇಳಿ ಫಾದರ್ ರೆನ್ಸ್ ಅವರನ್ನು ಆ್ಯನಲಿಸ್ ಮನೆಗೆ ಕರೆಸಲಾಗುತ್ತೆ. ಸೆಪ್ಟೆಂಬರ್ 24, 1975 ಆ್ಯನಲಿಸ್ಗೆ ಮೊದಲ ಎಕ್ಸಾಸಿಸಮ್ ನಡೆಯುತ್ತೆ. ಭವಿಷ್ಯದಲ್ಲಿ ಏನಾದರೂ ಸಮಸ್ಯೆ ಬಂದರೆ ಬೇಕಾಗುತ್ತದೆ ಅಂತ ಹೇಳಿ ಈ ಎಕ್ಸಾಸಿಸಮ್ ಮಾಡುವ ಸನ್ನಿವೇಶಗಳನ್ನು ರೆಕಾರ್ಡ್ ಮಾಡಿಡಲಾಗುತ್ತಿತ್ತು. ಈ ಪ್ರಕರಣದಲ್ಲಿ ಆ ರೀತಿ ಮಾಡಲ್ಪಟ್ಟ ರೆಕಾರ್ಡಿಂಗ್ಸ್ಗಳು ಒಟ್ಟು 42. ಅದರಲ್ಲೊಂದು ರೆಕಾರ್ಡಿಂಗ್ಸನ್ನು ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಮಾಡುತ್ತೇವೆ. ಸ್ವಲ್ಪ ಭಯವನ್ನು ಉಂಟು ಮಾಡುತ್ತೆ. ವ್ಯಾಟಿಕನ್ ಸಿಟಿಯಲ್ಲಿ ಅತ್ಯಂತ ಪ್ರಚಲಿತದಲ್ಲಿದ್ದಂತಹ ಫಾದರ್ ಗ್ಯಾರಿ ಥಾಮಸ್ ಈ ಪ್ರೇತಾತ್ಮಗಳಿಗೆ ಒಳಪಟ್ಟ ಜನರು ಯಾವ ರೀತಿ ಇರುತ್ತಾರೆ ಅಂತ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಈ ಪ್ರೇತಾತ್ಮಗಳಿಗೆ ಒಳಗಾಗಿರುವ ಜನರು ಯಾವ ರೀತಿ ಇರುತ್ತಾರೆ ಅಂದರೆ ಅವರಿಗೆ ಸಂಪೂರ್ಣವಾಗಿ ಗೊತ್ತೇ ಇಲ್ಲದ ಹಲವು ವಿಷಯಗಳನ್ನು ಹೇಳುತ್ತಾರೆ. ಯಾಕೆಂದರೆ ಪ್ರೇತಾತ್ಮಗಳಿಗೆ ಒಳಪಟ್ಟ ಜನರು ಯಾವಾಗಲೋ ಯಾವುದೋ ಒಂದು ಆತ್ಮ ಅವರೊಂದಿಗೆ ಮಾತನಾಡುವ ಹಾಗೆ ಭಾವಿಸುತ್ತಾರೆ. ಇನ್ನೊಂದು, ಅವರ ದೇಹಕ್ಕೂ ಅವರ ಫಿಸಿಕಲ್ ಸ್ಟ್ರೆಂತ್ಗೂ ಸಂಬಂಧವೇ ಇರುವುದಿಲ್ಲ. 2-3 ಜನರ ಶಕ್ತಿ ಅವರ ಹತ್ತಿರ ಇರುತ್ತೆ. ಇನ್ನೊಂದು ವಿಚಾರವೆಂದರೆ ಇದ್ದಕ್ಕಿದ್ದಂತೆ ಅಸ್ವಸ್ಥರಾಗುವುದು. ಯಾಕೆಂದರೆ ಬೇರ್ಯಾವುದೋ ಒಂದು ಆತ್ಮ ನಮ್ಮ ದೇಹಕ್ಕೆ ಬರಲು ಪ್ರಾರಂಭಿಸಿದಾಗ ಅಸ್ವಸ್ಥರಾಗುತ್ತೇವೆ. ಈ ಎಲ್ಲ ವಿಷಯವನ್ನಿಟ್ಟು ನೋಡುವಾಗ ಈ ಎಲ್ಲ ಗುಣಲಕ್ಷಣಗಳು ಆ್ಯನಲಿಸ್ನಲ್ಲಿ ಕಂಡುಬಂದಿತ್ತು. ಇದ್ದಕ್ಕಿದ್ದಂತೆ ಮೂರ್ಛೆಗೊಳ್ಳುವುದು, ಅವರ ಸ್ಟ್ರೆಂತ್ಗೂ ಮೀರಿ ಅವರ ಪಕ್ಕದಲ್ಲಿದ್ದಂತಹ ತನ್ನ ಅಕ್ಕನನ್ನು ಹಿಡಿದು ದೂರಕ್ಕೆ ಎಸೆದದ್ದು, ಸೇಬನ್ನು ಒಂದೇ ಕೈಯಲ್ಲಿ ನುಚ್ಚು ನೂರು ಮಾಡಿದ್ದು ಅಂತ ಎಲ್ಲವೂ ಆ್ಯನಲಿಸ್ಗೆ ಹೋಲಿಕೆಯಾಗುತ್ತಿತ್ತು. ಫಾದರ್ ರ್ಯಾಡ್ವಿಕ್ ಫಾದರ್ ರೆನ್ಸ್ ಅವರನ್ನು ಕರೆಸಿ ಆ್ಯನಲಿಸ್ ಮನೆಗೆ ಎಕ್ಸಾಸಿಸಮ್ ಮಾಡಲು ಹೋದಾಗ ಆ್ಯನಲಿ ಜೋರಾಗಿ ಕಿರುಚುತ್ತಲೇ ವ್ಯಾಲೆಂಟೈನ್ ಫ್ಲಿಶ್ಮ್ಯಾನ್ ಅಂತ ಹೇಳಿದ್ದಾರೆ. ಯಾರಪ್ಪ ಈ ವ್ಯಾಲೆಂಟೈನ್ ಫ್ಲಿಶ್ಮ್ಯಾನ್ ಅಂತ ನೋಡಿದರೆ ಕ್ರಿಸ್ತಶಕ 1503ರಲ್ಲಿ ಫಾದರ್ ಆಗಿದ್ದ ವ್ಯಾಲೆಂಟೈನ್ ಫ್ಲಿಶ್ಮ್ಯಾನ್ ಡಾರ್ಕ್ ಎನರ್ಜಿ ಮಾಟಮಂತ್ರಗಳನ್ನು ಮಾಡಿದ್ರು ಅಂತ ಅವರನ್ನು ಚರ್ಚ್ನಿಂದ ಹೊರಹಾಕಲಾಯಿತು. ಅದಾದ ನಂತರ ಅವರೇನಾದರೂ ಅಂತ ಯಾರಿಗೂ ಗೊತ್ತಿಲ್ಲ. ಫಾದರ್ ಫ್ಲಿಶ್ಮ್ಯಾನ್ ಒಂದು ತಪ್ಪಾದ ದಾರಿಯಲ್ಲಿ ಹೋದರು ಅಂತ ಇಡೀ ಬೈಬಲ್ನಲ್ಲಿ ಚರ್ಚ್ನಲ್ಲಿ ಅವರ ಹೆಸರನ್ನು ಎಲ್ಲೂ ನಮೂದಿಸಿಲ್ಲ.
ಸೊ ಆ್ಯನಲಿಸ್ಗೆ ಅವರ ಬಗ್ಗೆ ತಿಳಿದಿರುವುದಕ್ಕೆ ಅವಕಾಶವೇ ಇಲ್ಲ. ಚರ್ಚ್ನಲ್ಲಿ ಫಾದರ್ ಆಗುವುದಕ್ಕೆ ಎಲ್ಲರಿಂದಲೂ ಆಗಲು ಸಾಧ್ಯವಿಲ್ಲ. ಅದಕ್ಕಂತಾನೆ ಕೆಲವು ಸ್ಥಳಗಳಿಗೆ ಹೋಗಿ ಕಲಿತುಕೊಂಡು ಬಂದಿರಬೇಕಾಗುತ್ತೆ. ಅಲ್ಲಿ ಮಾತ್ರವೇ ಈ ವ್ಯಾಲೆಂಟೈನ್ ಫ್ಲಿಶ್ಮ್ಯಾನ್ನ ಕುರಿತು ಹೇಳಲಾಗಿರುತ್ತೆ. ಆದರೆ ಆ್ಯನಲಿ, ವ್ಯಾಲೆಂಟೈನ್ ಫ್ಲಿಶ್ಮ್ಯಾನ್ ನನಗೆ ಗೊತ್ತು, ನಾನು ಅವರನ್ನು ನೋಡಿದೆ ಅಂತ ಹೇಳಿದ್ದಾರೆ. ಗೊತ್ತೇ ಇಲ್ಲದ ವಿಷಯಗಳ ಬಗ್ಗೆ ಮಾತನಾಡುವುದು ಇಲ್ಲಿ ಕಂಡುಬಂದಿದೆ. 1976ರಲ್ಲಿ ಆ್ಯನಲಿ ಸಂಪೂರ್ಣವಾಗಿ ಊಟವೇ ಮಾಡದೇ ಇದ್ದುದರಿಂದ ಬರೀ 36 kg ತೂಕಕ್ಕೆ ಇಳಿದು ಬಿಡುತ್ತಾರೆ. ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳುವುದು, ಅವರೇ ಅವರ ದೇಹವನ್ನು ಕಡಿಯುವುದು ಅಂತ ಅವರೇ ಹಾನಿ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಅವರನ್ನು ಕಟ್ಟಿ ಹಾಕಿದರೆ ಮಾತ್ರ ಇವರನ್ನು ತಡೆಯುವುದಕ್ಕೆ ಸಾಧ್ಯ ಅಂತ ಅವರ ಅಮ್ಮ, ಅಕ್ಕ, ತಂದೆ ಅಂತ ಎಲ್ಲರೂ 36 kg ಇರುವ ಆ್ಯನಲಿಸನ್ನು ಕಟ್ಟಿ ಹಾಕುವುದಕ್ಕೂ ಸಾಧ್ಯವಾಗಲಿಲ್ಲ. 67 ಎಕ್ಸಾಸಿಸಮ್ನ ನಂತರ ಜೂನ್ 13, 1976ರಂದು ಆ್ಯನಲಿಯವರ ಬೆಡ್ರೂಮ್ ತೆರೆದು ನೋಡಿದಾಗ ಅವರು ಜೀವಂತವಿರಲಿಲ್ಲ. ಆ್ಯನಲಿಯವರ ಸಾವಲ್ಲಿ ಸಂದೇಹವಿದೆ ಅನ್ನುವ ಕಾರಣಕ್ಕೆ ಕೋರ್ಟ್ನಲ್ಲಿ ಕೇಸ್ ದಾಖಲಿಸಿ ತನಿಖೆ ಪ್ರಾರಂಭಿಸಿದರು. ಆಟೋಪ್ಸಿ ರಿಪೋರ್ಟ್ನಲ್ಲಿ ಆ್ಯನಲಿಯವರ ಮೆದುಳು ಆರೋಗ್ಯಕರವಾಗಿಯೇ ಇತ್ತು. ಹಲವು ದಿನ ಆಹಾರವೇ ಸೇವಿಸದೇ ಇರುವವರ ಹೊಟ್ಟೆಯಲ್ಲಿ ಹೆಚ್ಚು ಆ್ಯಸಿಡ್ ಉತ್ಪತ್ತಿಯಾಗಿ ಅಲ್ಸರ್ಸ್ ಬರುವ ಸಾಧ್ಯತೆ ಇರುತ್ತೆ. ಆದರೆ ಆ್ಯನಲಿಸ್ ತಿಂಗಳುಗಟ್ಟಲೆಗಳ ಕಾಲ ಆಹಾರವೇ ಸೇವಿಸಲಿಲ್ಲ. ಆದರೆ ಅವರ ಹೊಟ್ಟೆಯಲ್ಲಿ ಅಲ್ಸರ್ಗೆ ಸಂಬಂಧಪಟ್ಟ ಯಾವ ಸುಳಿವೂ ಇಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಆ್ಯನಲಿಸನ್ನು ಎಕ್ಸಾಸಿಸಮ್ ಮಾಡಿದ ಒರಿಜಿನಲ್ ರೆಕಾರ್ಡಿಂಗ್ಸ್ ಇದೇ ಕೇಳಿ. ಅತಿ ಹೆಚ್ಚು ಭಯಪಡುವವರು, ಒಂಟಿಯಾಗಿರುವವರು ಕೇಳುವುದಕ್ಕೂ ಮುನ್ನ ಎಚ್ಚರ ವಹಿಸಿ.